ಕಿ, ಬೋಲೋ ಕರ್ನಾಟಕ ಮಾತಾ ಕಿ. ಇಲ್ಲಿ ನೆರೆದಿರುವಂತಹ ಎಲ್ಲಾ ಮಕ್ಕಳಿಗೂ ಪ್ರಪ್ರಥಮವಾಗಿ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಈ ಘನಸಭೆಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳಾದಂತಹ ಪೋಷಕರೇ ಮತ್ತು ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಅಡಿಗೆ ಸಿಬ್ಬಂದಿಯವರೇ, ಅಂಗನವಾಡಿ ಸಿಬ್ಬಂದಿಯವರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಪ್ರಪ್ರಥಮವಾಗಿ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ನಾವು ಯಾಕೆ ಇವತ್ತು ಮಕ್ಕಳ ದಿನಾಚರಣೆಯನ್ನ ಮಾಡ್ತಾ ಪೋಷಕರ ಸಭೆಯನ್ನ ಇಟ್ಕೊಂಡಿದ್ದೀವಿ ಅನ್ನೋದನ್ನ ಸಂಕ್ಷಿಪ್ತವಾದ ಪ್ರಾಸ್ತಾವಿಕ ನುಡಿಗಳನ್ನ ಶ್ರೀಯುತ ತಿರುಪತಿ ಸರ್ ಅವರು ನಿಮಗೆ ಹೇಳಿದ್ದಾರೆ. ಅದೇ ರೀತಿ ನಾನು ನಿಮಗೆ ಬೋರ್ ಮಾಡಿಸಲ್ಲ, ಕೇವಲ 2 ಕಥೆಗಳನ್ನ ಹೇಳ್ತೀನಿ. ಕೇಳ್ತೀರಾ? 2 ಕಥೆಗಳನ್ನ ಕೇಳಬೇಕು. ಅದೇ ರೀತಿ ನೀವು ನಿಮ್ಮ ಜೀವನದಲ್ಲಿ ಆ ಕಥೆಗಳನ್ನ ಅಳವಡಿಸಿಕೊಳ್ಬೇಕು. ಅಳವಡಿಸ್ಕೊಂಡು ಏನ್ ಮಾಡ್ಬೇಕು, ಮುಂದೆ ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಪ್ರಭು ಆಗಿರ್ಬೋದು, ನೆಕ್ಸ್ಟ್ ಶಾಂತ ಆಗಿರ್ಬೋದು, ಚಿಕ್ಕದಾಗಿ ಚೊಕ್ಕದಾಗಿ ಶ್ರೀಯುತ ನೆಹರೂರವರ ಜೀವನದ ತಂದೆ ತಾಯಿಗಳು ಮತ್ತು ಅವರ ದಿನಾಚರಣೆಯನ್ನ ನಾವು ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿದ್ದಾರೆ. ಹಾಗೂ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಇವತ್ತೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಪೋಷಕರ ಸಭೆಯನ್ನ ಮಾಡ್ತಾ ಇದ್ದೀವಿ. ಪೋಷಕರ ಜವಾಬ್ದಾರಿ ಏನು? ಇವತ್ತು ಒಂದು ಮಗುವಿನ ಸಂಪೂರ್ಣ ಬೆಳವಣಿಗೆ ಆಗ್ಬೇಕಂದ್ರೆ ತಂದೆ ತಾಯಿಗಳು ಮತ್ತೆ ಶಿಕ್ಷಕರು ಇಬ್ಬರು ಸೇರಿದ್ರೆ ಮಾತ್ರ ಒಂದು ಮಗು ಏನಾಗುತ್ತೆ, ಪರಿಪೂರ್ಣವಾದ ಒಂದು ಸಮಾಜಕ್ಕೆ ನಾಗರಿಕನಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಪೋಷಕರಷ್ಟೇ ಶ್ರಮ ವಹಿಸಿ ಓದಿಸ್ತೀನಿ ಮಾಡ್ತೀನಿ ಅಂದ್ರೆ ಮಕ್ಕಳು ಏನಾಗಲ್ಲ, ಒಳ್ಳೆ ನಾಗರಿಕ ಆಗಂಗಿಲ್ಲ. ಹಂಗೆ ಕೇವಲ ಶಿಕ್ಷಕರಷ್ಟೇ ಓದಿಸ್ತೀವಿ ಅಂತ ಅಂದ್ರೂ ಅವರು ಕೂಡ ಒಳ್ಳೆ ನಾಗರಿಕ ಮಾಡ್ಲಿಕ್ಕೆ ಆಗಂಗಿಲ್ಲ. ಈಗ ಈ ತಂದೆ ತಾಯಿಗಳು ಮತ್ತೆ ಶಿಕ್ಷಕರು ಅನ್ನೋದೇನಿದೆ ಅಲ್ಲ, ಚಪ್ಪಾಳೆ ಇದ್ದಂಗೆ. ಸೌಂಡ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ? 2 ಕೈನ ಜೋರಾಗಿ ಬಾರಿಸಿದ್ರೆ ಸೌಂಡ್ ಬರುತ್ತೆ, ಬಾರಿಸಿದ್ರೆ ಸೌಂಡ್ ಬರುತ್ತಿಲ್ಲ. ಅದೇ ತರ ಒಂದು ಕೈ ಏನದು ನಮ್ಮ ಅಪ್ಪ ಅಮ್ಮ, ಇನ್ನೊಂದು ಕೈ ಏನಿದು ಶಿಕ್ಷಕರು. ಶಿಕ್ಷಕರು ಅಂದ್ರೆ ಈಗ ನಮ್ಮ ಶಾಲೆಯಿಂದ ನಿಮಗೆ ಬಟ್ಟೆನ ಕೊಡ್ತೀವಿ, ಬಟ್ಟೆ ಹಂಗೆ ಹಾಕೊಳಕಾಗತ್ತೇನ? ಹೊಲಿಸ್ಕೊಡೋರು ಯಾರು? ಅಪ್ಪ ಅಮ್ಮ ಬೇಕು. ಹಂಗೆ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗ್ಬೇಕಂದ್ರೆ, ಒಂದು ಚಿತ್ರಣ ರೂಪ ಆಗ್ಬೇಕಂದ್ರೆ ಏನಾಗ್ತತಿ, ಈ ಕಡೆ ಶಿಕ್ಷಕರು ಮತ್ತೆ ಪೋಷಕರು ಇಬ್ರದ್ದು ಸಮನಾದ ಜವಾಬ್ದಾರಿಗಳು ಇರ್ತವು. ಈಗ ನಮ್ಮ ಶಾಲೆಯಲ್ಲಿ ಅಥವಾ ಎಲ್ಲ ಗೌರ್ಮೆಂಟ್ ಒಂದು ಶಾಲೆ ಉದ್ಭವ ಆಗ್ತಾ ಇದೆ ಅಂದ್ರೆ ಆ ಶಾಲೆಗೆ ಅನುಗುಣವಾಗಿ ಕಾನೂನು ಕಾಯ್ದೆಗಳು ಇರ್ತವು. ಅದೇ ತರ ವೈದ್ಯಕೀಯ ಸೇವೆಗಳು ಇರ್ತವು. ಇದನ್ನೆಲ್ಲ ಸರಪಣಿಯಾಗಿರ್ತದೆ ಒಂದು ಸಮಾಜ ರೂಪಗೊಳ್ಬೇಕಂತಂದ್ರೆ. ಹಾಗೆ ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಸಮುದಾಯ ಕಟ್ಟಬೇಕಂತಂದ್ರೆ ಒಂದು ಶಾಲೆಯ ಅಡಿಯಲ್ಲಿ ಏನೇನ್ ಬರ್ತಾವಪ್ಪ, ನಾವೇನೇನ್ ತಿಳ್ಕೊಂಡಿರ್ಬೇಕು ಅಂದ್ರೆ, ಮುಖ್ಯವಾಗಿ ಶಿಕ್ಷಕರ ಜೊತೆಗೆ ಪಾಲಕರು ಇವನ್ನ ತಿಳ್ಕೊಂಡಿರ್ಬೇಕು. ಏನೇನ್ ಸೌಲಭ್ಯಗಳು ಇರ್ತವು ಮಕ್ಕಳನ್ನ ಶಾಲೆಗೆ ಕಳ್ಸೋದ್ರಿಂದ ಅಂತ ಹೇಳಿ. RTE ಕಾಯ್ದೆ, ಮಕ್ಕಳ ಹಕ್ಕುಗಳ ರಕ್ಷಣಾ ನೀತಿ, ಪೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಮತ್ತು ಬಾಲ ಕಾರ್ಮಿಕ ನಿಷೇಧ ನೀತಿಗಳ ಮತ್ತು ವಿಕಲಚೇತನ ಮಕ್ಕಳಿಗಿರಂತ ಸೌಲಭ್ಯಗಳು. ಈ 5 ಪಾಯಿಂಟ್ಸ್ಗಳ ಬಗ್ಗೆ ನಾವು ಕೆಲವೊಂದಿಷ್ಟು ಡಿಸ್ಕಷನ್ ಮಾಡಬೇಕಿತ್ತು. ಇವತ್ತು ಬೇಸರದ ಸಂಗತಿ ಏನಪ್ಪಾ ಅಂದ್ರೆ, 140 ಜನ ಮಕ್ಕಳಿರೋ ನಮ್ಮ ಶಾಲೆಯಲ್ಲಿ 130 ಜನ ಪೇರೆಂಟ್ಸ್ ಆದ್ರೂ ಬರ್ಬೇಕಾಗಿತ್ತು. ಅವ್ರಿಗೆಲ್ಲ ನಾವು ತಿಳಿಸಿ ಹೇಳ್ಬೇಕಾಗಿತ್ತು. ನಮ್ಮ ಶಾಲೆಯನ್ನ ನಾವು ಮುಂಚೂಣಿಯಲ್ಲಿ ಒಯ್ಯಬೇಕಾಗಿತ್ತು. ಉನ್ನತ ಸ್ಥಾನಕ್ಕೆ ಒಯ್ಬೇಕಂದ್ರೆ ನೀವು ಪೋಷಕರು ಏನ್ ಮಾಡ್ಬೇಕು, ನಮಗೆ ಸಪೋರ್ಟ್ ಮಾಡ್ಬೇಕಾಗಿತ್ತು. ನಾನು ಇಲ್ಲಿ ಬಂದಂತ ಗಣ್ಯರಿಗೆ ಕೇಳ್ಕೊಂಡಿದ್ದೆ ಅದ, ನೀವೇನ್ ಹೇಳ್ರಿ, ಪೋಷಕರನ್ನ ಶಾಲೆಗೆ ಕಳಿಸ್ರಿ, ನಾವೇನೇನ್ ಕಲಿಸ್ತಾ ಇದೀವಿ ಅದನ್ನ ಅವರು ತಿಳ್ಕೊಳ್ಳಿ. ನಾವು ಯೂಟ್ಯೂಬ್ ಚಾನಲ್ ಮಾಡಿದೀವಿ, ಮಕ್ಕಳು ಯಾವ ಪ್ರಗತಿಯಲ್ಲಿ ಇದ್ದಾರೆ ಅನ್ನೋದನ್ನ ನಾವು ಚಾನಲ್ ಅಲ್ಲಿ ಹಾಕ್ತಾ ಇದೀವಿ. ಯಾವ ಗೌರ್ಮೆಂಟ್ ಶಾಲೆಯವರು ನಮ್ಮಷ್ಟು ತಲೆ ಕೆಡಿಸ್ಕೊಂಡು ಮಾಡಂಗಿಲ್ಲ. ಒಳ್ಳೆ ಕ್ರಿಯೇಟಿವ್ ಟೀಚರ್ಸ್ ಬಂದಿದ್ದೀವಿ ನಿಮ್ಮ ಊರಿಗೆ, ಹಾಗಾಗಿ ಒಳ್ಳೇದಾಗ್ತಾ ಇದೆ. ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಾವು ಆಕ್ಟಿವಿಟೀಸು ಮತ್ತು ಒಳ್ಳೆ ಸ್ಥಾನಕ್ಕೆ ನಿಮ್ಮ ಶಾಲೆಯನ್ನು ವಹಿಸ್ತೀವಿ ಅಂತ ನಾವು ಬಯಸ್ತೀವಿ. RTE ಕಾಯ್ದೆಯ ಅಡಿಯಲ್ಲಿ ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನ ನಿಮಗೆಲ್ಲ ಗೊತ್ತಿರೋ ಹಾಗೆ 14 ವರ್ಷ, ಒಂದು ಮಗು 6 ವರ್ಷದಿಂದ 14 ವರ್ಷಗಳ ಕಾಲ ಏನ್ ಮಾಡಬೇಕು, ಉಚಿತ ಶಿಕ್ಷಣ ಮತ್ತು ಕಡ್ಡಾಯ ಶಿಕ್ಷಣವನ್ನ ಹೊಂದಿರ್ಬೇಕನ್ನ ಕಾಯ್ದೆ ಇದೆ. ಮುಖ್ಯವಾಗಿ ಈ ಹಳ್ಳಿ ಪರಿಸರದಲ್ಲಿ ನಾವು ಏನ್ ನೋಡ್ತಾ ಇದೀವಪ್ಪ ಅಂತಂದ್ರೆ, ಬಾಲ್ಯ ವಿವಾಹವನ್ನ ತುಂಬಾ ನೋಡ್ತಾ ಇದ್ದೀವಿ. ನಮ್ಮ ಸೈಡ್ ನಲ್ಲಿ ನಾವು ಇರೋಂಥ ವಿಜಯ ಕರ್ನಾಟಕ ಸೈಡ್ಗೆ ಹೋಲಿಸಿ ಇಲ್ಲಿ ನಾವು ನೋಡಿದ್ರೆ ಏನಾಗುತ್ತೆ ಅಂದ್ರೆ, ತುಂಬಾ ಜನಗಳು ಬಾಲ್ಯ ವಿವಾಹಕ್ಕೆ ಅಡಿ ಆಗ್ತಾ ಇದ್ದಾರೆ. ಅದೇ ರೀತಿ ನಾನು ನಿಮಗೆ 1-2 ಕಥೆಗಳನ್ನ ಹೇಳ್ತೇನೆ ಅಂತ ಹೇಳಿದ್ನಿಲ್ಲ, ಹೇಳ
ಆನಂದಿಬಾಯಿ ಜೋಶಿ ಯಾರು ಅನ್ನೋದು ಗೊತ್ತೈತಿ? ಯಾರು ಆನಂದಿಬಾಯಿ ಜೋಶಿ? ಯಾರು? ಆನಂದಬಾಯಿ ಜೋಶಿ ಅನ್ನಕ್ಕಿ ಭಾರತದ ಪ್ರಪ್ರಥಮ ವೈದ್ಯ, ಆಕಿ ಮಹಿಳಾ ವೈದ್ಯ, ಫಸ್ಟ್ ಡಾಕ್ಟರ್ ಅಂತಾರಲ್ಲ, ಲೇಡೀಸ್ ಡಾಕ್ಟರ್ ಯಾರು? ಪ್ರಪ್ರಥಮ ಮಹಿಳಾ ಡಾಕ್ಟ್ರು. ಅವ್ರಿಗೆ ಏನಾಗ್ತದಪ್ಪ ಅಂತಂದ್ರ ಚಿಕ್ಕ ವಯಸ್ಸಿನಾಗ ಮದುವೆ ಆಗ್ಬಿಡ್ತತಿ. ನಾನು ಈ ಕಾನ್ಸೆಪ್ಟ್ ತಗೊಂಡಿರೋದು ಎದಕ್ಕಂದ್ರ ಬಾಲ್ಯ ವಿವಾಹನ ಬಗ್ಗೆ ಹೇಳ್ತಾ ಇದ್ದೀನಿ. ಬಾಲ್ಯ ವಿವಾಹ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡ್ಬಿಡ್ತಾರ. ಆಕಿಗೆ ಎಷ್ಟನೇ ವಯಸ್ಸಿನಲ್ಲಿ ಮದುವೆ ಮಾಡ್ತಾರಪ್ಪ ಅಂದ್ರ ಕೇವಲ 9ನೇ ವಯಸ್ಸು. ಅಂದ್ರ ನೀವು 3ನೇ ಕ್ಲಾಸ್ ಇರ್ತೀರಲ್ಲ, 3ನೇ ಕ್ಲಾಸ್ನಾಗ ಮದುವೆ ಮಾಡ್ಬಿಡ್ತಾರ ಆಕಿಗೆ ಅವ್ರ ಅಪ್ಪ ಅವ್ವ. ಯಾರಿಗೆ? ಆಕಿ ಗಂಡಗಾಗ್ಲೇ 1ನೇ ಮದುವೆ ಆಗ್ಬಿಟ್ಟಿರ್ತತಿ, 1ನೇ ಹೆಂಡತಿ ತೀರ್ಕೊಂಡಿರ್ತಾಳ. ಅಂತನಿಗೆ ಹೋಗಿ ಈಕಿನ ಮದುವೆ ಮಾಡ್ಬಿಡ್ತಾರ. ಪಾಪ ಭಾಳ ಓದೋದ್ರಾಗ ಇಷ್ಟ ಇರ್ತತಿ, ಓದೋ ಆಸೆ ಇರ್ತತಿ. ಗಂಡ ಚಲೋನ್ ಇರ್ತಾನ, ಗೋಪಾಲರಾವ್ ಜೋಶಿ ಅಂತ ಹೇಳಿ. ಗಂಡಿಗೆ ಹೇಳ್ಕೊಂತಾಳ, ಇಲ್ಲಪ್ಪ ನಾನು ಓದ್ಬೇಕು ಅನ್ಕೊಂಡಿದ್ದೆ, ಓದಿಸ್ತೀರ ನನಗೆ ಅಂತಂತ ಹೇಳಿ. ಫಸ್ಟಿಗೆ ಅತ್ತಿ ಮಾವ ಅವ್ರದ್ದೆಲ್ಲ ಜಂಜಾಟದೊಳಗ ಪಾಪ ಚಿಕ್ಕ ಹುಡುಗಿ ಏನ್ ಮಾಡ್ತಾಳ, ಸಾಧ್ಯ ಆಗಂಗಿಲ್ಲ. ನೆಕ್ಸ್ಟ್ ಆಕಿ ತನ್ನ 14ನೇ ವಯಸ್ಸಿಗೆ ಆಕಿಗೆ ಒಂದು ಪಾಪು ಹುಡ್ತತಿ. ಆದ್ರ ಆ ಪಾಪು 14ನೇ ವಯಸ್ಸಂದ್ರೆ ಮಕ್ಕಳ ನೀವು 8ನೇ ಕ್ಲಾಸ್ ಇದ್ದಾಗ ಆಕಿಗೆ ಒಂದು ಮಗು ಹುಡ್ತತಿ. ಆ ಮಗು ಏನಾಗ್ಬಿಡ್ತತಿ? ಸತ್ತು ಹೋಗ್ಬಿಡ್ತತಿ. ಸತ್ತ ನಂತರ ಆಕಿಗೆ ಮಕ್ಕಳು ಆಗಂಗಿಲ್ಲ ಅಂತ ಹೇಳ್ತಾರ ಡಾಕ್ಟ್ರು. ಇನ್ಮೇಲೆ ನಿನ್ನ ಮಕ್ಳು ಆಗಂಗಿಲ್ಲಮ್ಮ ಅಂತ ಹೇಳ್ತಾಳ. ಆಕಿ ಭಾಳ ಮನಸ್ಸಿಗೆ ನೋವಾಗ್ತತಿ. ಏನಪ್ಪ, ನಾನು ನನ್ನ ಮಗುನ ಉಳಿಸ್ಕೊಳಕ್ ಆಗ್ಲಿಲ್ಲ, ನಾನು ಹಿಂಗಾಗ್ಬಿಟ್ನಲ್ಲ ಅಂತಂದು ಹಠ ಮಾಡ್ತಾಳ. ಮನ್ಯಾಗ ನಾನು ಓದಾಕಬೇಕಂತ ಹೇಳಿ ಹಠ ಮಾಡಿದಾಗ ಆಕಿ ಎಲ್ಲಿ ಹೋಗ್ತಾಳ? ಅಮೇರಿಕ ಕಳಿಸ್ತಾರ. ಅವಾಗೆಲ್ಲ ಇಲ್ಲಿ ಓದಿರ್ಲಿಲ್ಲ, ಶಿಕ್ಷಣ ಇರ್ಲಿಲ್ಲ ಭಾರತದಲ್ಲಿ. ಅಮೇರಿಕ ಕಳಿಸಿ ಅಲ್ಲಿ ಓದಿಸ್ತಾನಕಿ ಗಂಡ. ಪಾಪ ಚಲೋ ಸಿಕ್ಕಿರ್ತಾನ. ಅಲ್ಲಿ ಓದ್ತಾಳ. ಓದಬೇಕಾರ ಎಷ್ಟು ಒಂದು 5-6 ವರ್ಷ ಓದ್ತಾಳ. ಅಲ್ಲಿರೋ ಚಳಿಗೆ, ಅಲ್ಲಿರೋ ಊಟದ ಸಿಸ್ಟಮ್ಗೆ ಆಕಿಗೆ TB ಕಾಯಿಲೆ ಸೇರ್ಕೊಂಡ್ಬಿಡ್ತತಿ. TB ಕಾಯಿಲೆ ಸೇರ್ಕೊಂತತಿ. ಭಾಳ ಅನಾರೋಗ್ಯ. ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡೋದ್ರಿಂದ ಊಟದ ಆಹಾರ ಒಳ್ಳೆ ಆಹಾರ ತಿನ್ನಂಗಿಲ್ಲ, ಪೌಷ್ಟಿಕತೆ ಕೊರತೆ ಬೀಳ್ತತಿ. ಹಾಗಾಗಿ ಏನ್ ಮಾಡ್ಬೇಕಾಕತಿಕಿನ ಅರ್ಧ ಓದಂದ್ರೆ ಮುಗಿಸಂಗಿಲ್ಲ. ಆಕಿ ಸಂಪೂರ್ಣ ಓದನ್ನ ಮುಗಿಸಿ ಭಾರತಕ್ಕೆ ಬರ್ತಾಳ. ಭಾರತಕ್ಕೆ ಬಂದು ಕೇವಲ 22 ವಯಸ್ಸು ಇರ್ತದಮ್ಮ ಆಕಿಗೆ. 22ನೇ ವಯಸ್ಸಿಗೆ ಭಾರತಕ್ಕೆ ಬಂದು 2 ತಿಂಗಳಿಗೆ ಆಕಿ ಸತ್ತು ಹೋಗ್ಬಿಡ್ತಾ. ಎಷ್ಟು ಕಷ್ಟಪಟ್ಟು ಮನೆಯವ್ರ ಜೊತೆ ಗುದ್ದಾಡಿ ಮಾಡಿ, ನಿಮ್ಮ ಮನ್ಯಾಗ ನಿಮ್ಮ ಅಕ್ಕಾರು ಅಣ್ಣಾರು ಓದ್ತಿರ್ತಾರ. ಎಷ್ಟು ಕಷ್ಟಪಟ್ಟು ಓದ್ತಿರ್ ನೋಡ್ರಿ. ಕ್ರಾಸ್ನಾಗಿಂದ ಮಳಿ ಅನ್ನಂಗಿಲ್ಲ, ಬಿಸಿಲು ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ನಡ್ಕೊಂತ ಬರ್ತಿರಿಲ್ಲ. ಹಿಂಗ ಬೇರೆ ದೇಶಕ್ಕೆ ಹೋಗೋದು ಸರಳ ಇರ್ಲಿಲ್ಲ. ಕಲ್ಕತ್ತಾದಿಂದ ಎಲ್ಲಿ ಹೋಗ್ಬೇಕಾಗಿತ್ತು? ಅಮೇರಿಕಕ್ಕೆ ಹೋಗ್ಬೇಕಾಗಿತ್ತು. ಅಮೇರಿಕದಾಗ ಹೋಗಿ ಅಲ್ಲಿ ಗೊತ್ತಿಲ್ಲದ ಭಾಷೆ, ಗೊತ್ತಿಲ್ಲದ ಜನ. ಹೌದಪ್ಪ, ನಮ್ಮ ಪಕ್ಕದ ಊರು, ನಮ್ಮ ಅಪ್ಪ ಗೊತ್ತದಾನ, ನಮ್ಮ ಅಜ್ಜಿ ಗೊತ್ತದಾನ, ನಮ್ಮ ಮುತ್ತೆ ಗೊತ್ತದಾನ, ಏನೋ ಒಂದು ನಮಗೆ ವ್ಯವಸ್ಥೆ ಮಾಡ್ಕೊಡ್ತಾರ ಅನ್ನಂಗಿಲ್ಲ, ಏನಿಲ್ಲ. ಯಾವ್ದಾಗ ಗೊತ್ತಿಲ್ಲದ ಊರೊಳಗ ಅಷ್ಟು ವರ್ಷ ಆಕಿ ಕಷ್ಟಪಟ್ಟು ಓದಿ ತಿರುಗಿ ವಾಪಸ್ ಬಂದು ಏನಾಗ್ತತಿ? ಇಲ್ಲಿ ಸೇವೆ ಮಾಡ್ಬೇಕಪ್ಪ ಅಂತಂದ್ರ 2 ತಿಂಗಳಿಗೆ ಏನಾಗ್ಬಿಡ್ತಾಳ? ಆಕಿ ಸತ್ತು ಹೋಗ್ಬಿಡ್ತಾಳ. ಅದೇ ತರ ನೀವು ಸಾವಿತ್ರಿಬಾಯಿ ಫುಲೆ ಅವ್ರದ್ದು ಕೇಳಿರ್ಬೇಕು. ಆಕಿನ್ನೂ ಕೂಡ ಬಾಲ್ಯ ವಿವಾಹ ಆಗಿರೋದು. ಬಾಲ್ಯ ವಿವಾಹ ಆಕತಿ, ಮಕ್ಕಳು ಹುಟ್ಟಂಗಿಲ್ಲ. ಏನಪ್ಪ ಇವೆಲ್ಲ? ನಾವು ಇತಿಹಾಸವನ್ನ ತೆಗೆದು ನೋಡ್ತಾ ಹೋದ್ರೆ ಮಕ್ಕಳಲ್ಲಿ ಬಹಳ ಜನ, ಕೆಲವೊಂದಿಷ್ಟು ಜನಗಳು ಏನಾಗಿದ್ದಾರೆ, ಕೆಲವೊಂದಿಷ್ಟು ಜನಕ್ಕೆ ನಮಗೆ ಗೊತ್ತೈತಿ. ನೀವು ಕೇಳಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವ್ರ ತಾಯಿ, ಅವ್ರು ಚಿಕ್ಕ ವಯಸ್ಸಿನಾಗಿದ್ದಾಗ ತೀರ್ಕೊಂಡ್ರು. ಅಬ್ದುಲ್ ಕಲಾಂ ಅವ್ರ ತಾಯಿ, ಅವರು ಚಿಕ್ಕ ವಯಸ್ಸಿನಾಗಿದ್ದಾಗ ತೀರ್ಕೊಂಡ್ರು. ಯಾಕೆ ಈ ತರ ತಾಯಂದ್ರು ಕಳ್ಕೊಂತಾರ ಅವರು? ಯಾಕಂದ್ರ ಈ ಬಾಲ್ಯ ವಿವಾಹ ಆಗೋದ್ರಿಂದ, ಚಿಕ್ಕ ವಯಸ್ಸಲ್ಲೇ ಇದ್ದಾಗ ಮದ್ವೆ ಮಾಡೋದ್ರಿಂದ ಮಕ್ಕಳು ಸಂಪೂರ್ಣವಾಗಿ ಬೆಳಿಬೇಕು. ಕೇವಲ 18 ವರ್ಷದವರೆಗೂ ಮಾತ್ರ ನೀವೇನ್ ಮಾಡಬಾರ್ದು, ಮಕ್ಕಳಿಗೆ ಮದ್ವೆ ಮಾಡಬೇಡ್ರಿ. ಪೋಷಕರು ಅವ್ರನ್ನ ಬೆಳೆಸ್ರಿ, ಸಾಧ್ಯ ಆದಷ್ಟು ಓದಿಸ್ರಿ. ಈಗ ಬಹಳ ಕಾನೂನುಗಳು ಬಂದಾವು, ಯಾವುದೇ ಮಕ್ಕಳು ಭಯ ಪಡೋಂಥದ್ದೇನಿಲ್ಲ. ಹೇಳ್ಬೇಕಂದ್ರ ಸರ ಇಲ್ಲೇ ನಮ್ಮ ಊರಿಂದ 30 ಕಿಲೋಮೀಟರ್ ಆಗಿರ್ಬೋದ್ರಿ ಅದು. ಆ ಊರಲ್ಲಿ ಬಾಲ್ಯ ವಿವಾಹ ಮಾಡಕ್ ಹೋಗಿ ಇಡೀ ಊರ ಖಾಲಿ ಆಗ್ಬಿಡ್ತು. ಊರ ಖಾಲಿ ಆತ್ರಿ. ಏನಂದ್ರೆ ಎಲ್ಲ ರಿಲೇಷನ್ಸ್, ಫೋಟೋಗ್ರಾಫರ್ಸ್, ಆಮೇಲೆ ಪ್ರಿಂಟ್ ಹಾಕರ್ಸ್, ಎಲ್ಲರ ಮೇಲೆ ಕಾಯ್ದೆಗಳು ಬಂದ್ಬಿಡ್ತಾವ. ಈಗ ಬಾಲ್ಯ ವಿವಾಹ ಮಾಡಕ್ ಹೋದ್ರ ಯಾರಿಗೂ ಸರಳ ಇಲ್ಲ. ಆ ಹುಡುಗಿಗೆ 17 ವರ್ಷ ವಯಸ್ಸಾಗಿತ್ತಂತವ, ಬಾಲ್ಯ ವಿವಾಹ ಮಾಡಕ್ ಹೋಗ್ಯಾರ. ಇರಬರ ರಿಲೇಷನ್ಸ್ಗಳು ಮನ್ಯಾಗ ಎತ್ತು ಎಮ್ಮಿ ಸತಿಗೂ ಬಿಟ್ಟು ಊರ ಬಿಟ್ಟು ಹೋಗ್ಬಿಟ್ಟತಿ. ಪ್ರತಿ ಒಂದು ಬೀಗ ಸತಿಗೂ ಹಾಕಿಲ್ಲ ಕೆಲವೊಬ್ರು, ಹಂಗೆ ಎದುರ್ಕೊಂಡು ಹೋಗ್ಬಿಟ್ಟಾರ. ಕಾನೂನು ಕಟ್ಟಳೆಗಳು ಏನಾಗಿದ್ದಾವ, ಈಗ ಬಿಗಿ ಬಂದೋಬಸ್ತ್ ಆಗಿದಾವು. ಹಂಗಾಗಿ ನೀವೇನ್ ಮಾಡ್ಬೇಕು, ನಿಮಗೂ ಕೂಡ ಹಕ್ಕಿದಾವು. ಮಕ್ಕಳ ಹಕ್ಕುಗಳಂತ ಇದಾವು. ಮಕ್ಕಳ ಹಕ್ಕು ಅಂತಂದೇಳಿ 9 ಹಕ್ಕುಗಳದಾವು.
ಬದುಕುವ ಹಕ್ಕು, ಸ್ವತಂತ್ರತೆ ಹಕ್ಕು, ಓದುವ ಹಕ್ಕು, ಭಾಗವಹಿಸುವ ಹಕ್ಕು, ಹೀಗೆ ಅನೇಕ ಹಕ್ಕುಗಳದವು. ನೀವು ನಿಮ್ಮ ತಂದೆ ತಾಯಿ ತಿಳಿಸಿ ಹೇಳ್ಬೇಕು. ಗಂಡು ಹೆಣ್ಣು ಅನ್ನೋದು ಬೇರೆ ಇಲ್ಲಪ್ಪ, ಎಲ್ಲರಿಗೂ ಓದಕ್ಕೆ ಅವಕಾಶ ಐತಿ. ಗಂಡು ಮಕ್ಳಿಗೂ ಓದಕ್ಕೆ ಅವಕಾಶ ಐತಿ, ಹೆಣ್ಮಕ್ಳಿಗೂ ಓದಕ್ಕೆ ಅವಕಾಶ ಐತಿ. ನಮಗೂ ಓದಿಸ್ರಿ. ನಾವು ನಾಳೆ ಒಬ್ಬ ಒಳ್ಳೆ ಸ್ಥಾನದಲ್ಲಿ ನಿಂತ್ಕೊಂಡಿದ್ರ ನಮಗೆ ನಾವ ಆರಿಸ್ಕೊಂತೇವೆ. ನೀವು ಪೋಷಕರು ಚಿಂತೆ ಮಾಡೋದು ಬೇಡ. ನಾಳೆ ಹೆಂಗಿದ್ರು ಕೊಟ್ಟ ಮನೆಗೆ ಹೋಗೋರಿ ಇವ್ರು ಹೆಣ್ಮಕ್ಳು ಅನ್ನೋದು ನೀವು ತಲೆಯಾಕು ತಗೊಳಕ್ ಹೋಗ್ಬೇಡ್ರಿ. ಅವ್ರಿಗೆ ಆರಿಸ್ಕೊಳಕ್ ಅವಕಾಶ ಕೊಡ್ರಿ. ನಾಳೆ ನಿಮ್ಮ ಮಗಳು ಟೀಚರ್ ಆದ್ಲ ಅಂದ್ಕೊಡ್ರಿ, ಬೇರೆ ದೊಡ್ಡ ಸಿ ಗೀಸಿ ಬಿಡ್ರಿ. ಒಂದ್ ಸಣ್ಣ ಹುದ್ದೆ ಅನ್ನೋ ಟೀಚರ್ ಹುದ್ದೆ. ಟೀಚರ್ ಆದ್ಲಿಂದ್ರ ಆಕೆ ಆರಿಸ್ಕೊಂತಾಳಿಲ್ಲ ನನ್ ಗಂಡ ಹಂಗಿರ್ಬೇಕು ಹಿಂಗಿರ್ಬೇಕಂತೇಳಿ. ಆಕಿನ ಆರಿಸ್ಕೊಳೋರು 1000 ಜನ ನಿಂತ್ಕೊಂತಾರ. ನೀವು ಮನೆಗೆ ಹೋಗಿ ನಮ್ಮ ಮನೆಗೆ ಹೆಣ್ಣೈತಿ, ನಮ್ಮ ಮನೆ ಮಾಡ್ಕೊಡ್ರಿ ಅನ್ನೋದ ತ್ರಾಸ್ ತಗೊಳಕ್ ಹೋಗ್ಬೇಡ್ರಿ. ಆಮೇಲೆ ಉಚಿತ ಶಿಕ್ಷಣ ಐತಿ, ಎಲ್ಲಿ ಹೋದ್ರು ಫೀಸ್ ಫ್ರೀ ಐತಿ. ನಿಮ್ಮ ಮಕ್ಳು ಚೆನ್ನಾಗಿ ಓದಿದ್ರಂದ್ರ ಮೆಡಿಕಲ್ ಓದ್ಸೋವರೆಗೂ ಫೀಸ್ ಫ್ರೀ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಕೆಲವೊಬ್ರು ಮಕ್ಕಳು ಆಳ್ವಾಸಲ್ಲಿ ಹಾಕಿದಾರೆ. ಆಳ್ವಾಸಲ್ಲಿ ಏನೈತಂದ್ರೆ ಸಿಸ್ಟಮ್ 95 ಮೇಲೆ ಆತಂದ್ರ SSLC ಒಳಗ ನಿಮ್ ಪರ್ಸೆಂಟೇಜ್ SSLC ಮತ್ತೆ PUC ಅಲ್ಲಿ 95 ಮೇಲೆ ಆಗಿತ್ತಂದ್ರ ಅವ್ರಿಗೆ ಫೀಸ್ ಫ್ರೀ, ಟ್ಯೂಷನ್ ಫೀಸ್ ಕೊಡಂಗಿಲ್ಲ. ತಿಳ್ಕೊಂಡಿರಿ. ಅದ ಮಕ್ಳು ಪರ್ಸೆಂಟೇಜ್ ಚೆನ್ನಾಗಿ ಮಾಡಿದ್ರಂದ್ರ ಅಲ್ಲಿ ಟ್ಯೂಷನ್ ಫೀಸ್ ಲಕ್ಷಗಟ್ಟಲೆ ಫೀಸ್ ಕೊಟ್ಟ ತಪ್ತತಿ. ಕೇವಲ ನೀವು ಊಟದ 2000 3000 ಊಟದ ಫೀಸ್ ಅನ್ನು ಕೊಟ್ಟು ನಿಮ್ಮ ಮಕ್ಕಳನ್ನ ಓದಿಸ್ಕೋಬಹುದು. ಆಮೇಲೆ ಗ್ರಾಮೀಣದಲ್ಲಿ ಇರೋದ್ರಿಂದ ನಮಗೆ ಅನೇಕ ವಿಚಾರಗಳು ಗೊತ್ತಿಲ್ಲ. ನಾವೇನ್ ಮಾಡೋದು, ಇವತ್ತು ನೋಡ್ರಿ ಪೇರೆಂಟ್ಸ್ ಮೀಟಿಂಗ್ ಇಟ್ಕೊಂಡವಿ, ಎಲ್ಲಾ ಮಕ್ಕಳು ಬಂದಿದಾರ. ಅವ್ರ ಖುಷಿ ನೋಡಾಕ ಅವ್ರ ಏನ್ ಸಾಧಿಸಿದಾರ. ಇನ್ನೊಂದು ಹೇಳ್ಬೇಕಂದ್ರ ನಮ್ಮ ಶಾಲೆಯಲ್ಲಿ 6 ಪರೀಕ್ಷೆಗಳು ನಡೀತಾವ್. ಒಬ್ರು ಪೇರೆಂಟ್ಸ್ ಬಂದು ನಮ್ಮ ಮಗಳು ಯಾಕೆ ಓದಾಗ್ತಿಲ್ಲ, ಯಾಕೆ ಹಂಗಿಲ್ಲ, ಈಕಿ ಕಲ್ತಾಳ, ಹೋಗ್ಲಿ ಓದಾಕತ್ತಿಲ್ಲ ಅನ್ನೋದು ಬೇಡ, ಈಕಿ ನನ್ನ ಮಗಳು ಹಿಂಗಿದ್ಲರಿ ಈಗ ಓದಾಕತ್ತಾಳ್ರಿ ಅನ್ನೋದು ಒಂದು ಮಾತು ಹೇಳಿದ್ರೆ ನಮ್ಗೆ ಎಷ್ಟು ಖುಷಿ ಆಗ್ತದ್ರಿ ಸರ. ಬಂದು ಒಬ್ಬ ಪೇರೆಂಟ್ಸ್ ಅರ ಬಂದು ನಾವಿಷ್ಟು ಕಷ್ಟಪಟ್ಟು ಕಲ್ಸಿರ್ತೇವೆ, ಅದು ಖುಷಿ ಆಗ್ತದಿಲ್ಲ. ಒಬ್ಬೊಬ್ರಿಗೆ ಸಪ್ರೇಟ್ ಕುತ್ಕೊಂಡು ಲೆಕ್ಕ ಹಾಕ್ತೇವೆ, ಒಬ್ಬೊಬ್ರನ್ನ ಕರೆಸಿ ABCD ಕಲಿಸ್ತೇವೆ, ಓದಿಸ್ತೇವೆ, ಒಂದೊಂದು ಶಬ್ದ ಸದ್ಗೂ ಹೇಳ್ತಾರೆ. ಪ್ರತಿಯೊಬ್ರು ಟೀಚರ್ಸು, ಎಲ್ಲಾ ಟೀಚರ್ಸ್ಗಳು ನಾವು ಅಷ್ಟೇ ಶ್ರಮ ವಹಿಸಾಕತ್ತೇವೆ ನಮ್ಮ ಮಕ್ಕಳ ಬಗ್ಗೆ. ತಲೆ ಕೆಡಿಸ್ಕೊಂಡು ಈ ಮಕ್ಕಳು ಯಾವ ಮಟ್ಟದಾಗ ಅದಾರ ಅನ್ನೋದು ನೋಡ್ಕೊಂಡು ನಾವು ಅವ್ರಿಗೆ ಕಲಿಸ್ತಾ ಇದಾವೆ. ಅದನ್ನ ನೋಡಾದ್ರು ಚೆನ್ನಾಗಿ ಕಲ್ಸಾಕತ್ತೀರಿ ಅನ್ನೋದು ಒಂದು ಅಪ್ರಿಷಿಯೇಷನ್ ಕೊಟ್ರೆ ನಮ್ಗೆ ಖುಷಿ ಅನಿಸ್ತಿತ್ತು. ಇದು ಒಂದು ಬೇಜಾರು ಅನ್ಸಾತೈತಿ. ಇವತ್ತು ಪೋಷಕರು ಬರ್ಬೇಕಾಗಿತ್ತು, ಬಂದಿಲ್ಲ ಅನ್ನೋದು. ಬಾಲ ಕಾರ್ಮಿಕರು ಇದು ಕೂಡ ತುಂಬಾ ಹೆಚ್ಚಾಗೈತಿ. ಇದನ್ನು ಕೂಡ ನಾವು ನಿಮ್ ಪೋಷಕರ ಮುಂದೆ ಇಡ್ಬೇಕಂತಂದ್ರೆ ನಾ ಈ 2 ವಿಚಾರಗಳನ್ನ ಇವತ್ತು ತಂದಿರೋದ. ಏನಪ್ಪ ಬಾಲ ಕಾರ್ಮಿಕರ ಅಂದ್ರ ವಾರದಾಗ 4 ದಿನ ಅಷ್ಟೇ ಬರ್ತಾವ್ರಿ ಹುಡ್ರು. ಶುಕ್ರವಾರ ರಜಾ ಮಾಡ್ತಾರ, ಸೋಮವಾರ ರಜಾ ಮಾಡ್ತಾರ, ಬುಧವಾರ ಗುರುವಾರ ಶುಕ್ರವಾರ ಬರಲ್ಲ ಅಂತ ಇಟ್ಕೊಂಡ್ಬಿಡ್ರಿ, ಮಂಗಳವಾರ ಬುಧವಾರ ಗುರುವಾರ ವಾರದಾಗ 3 ದಿನ ಬಂದಿರ್ತಾರ. ಹಿಂದಿನ ಶುಕ್ರವಾರ ತೆಗಿತಾರ, ಮುಂದಿನ ಸೋಮವಾರ ತೆಗಿತಾರ್ರಿ. ಆಮೇಲೆ ಮಂಗಳವಾರ ಒಂದ್ ದಿವಸ ಅದು ಎಂತದ ಹಣ್ಕಾಯಿ ಹೊಡ್ಸೋದಂತ ಹೋಗ್ತಾರ್ರಿ. 2 ವರ್ಷ ಆಗೇತ್ರಿ ಬರೀ ಇದರಿ. ಇಲ್ಲಾಂದ್ರೆ ಇದು ಭತ್ತದ ರಾಶಿ ಹಾಕೋದಂತ ಅದಕ್ಕೆ ಅಂತ ಮಕ್ಕಳನ್ನ ಕಳಿಸ್ಬಿಡ್ತೀರಿ. ಎಷ್ಟು ಒಂದು ದಿವಸ ಶಾಲೆ ತಪ್ಪಂದ್ರ ನಮಗೆ ಸಮಸ್ಯೆ ಆಗ್ತತ್ರಿ. ಮಕ್ಕಳದ ಹೆಂಗ್ ತಿಳಿಸ್ಬೇಕು ಅವ್ರಿಗೆ? ಒಂದೊಂದ ಮಗುವಿಗೆ ಮತ್ತೆ ಹಿಂದಿಂದ ಹೇಳ್ಕೊಂತ ಬರ್ಬೇಕು ನಾವು. ಸಣ್ಣ ಕ್ಲಾಸ್ ಅಲ್ರಿ, ಈಗ 6, 7ನೇ ಕ್ಲಾಸ್ ಮಕ್ಕಳನ್ನ ರಜಾ ಮಾಡಿಸ್ಬಿಡ್ತಾರೆ ಪೇರೆಂಟ್ಸ್ಗಳು. ಏನಾಗಲ್ರಿ, ಅವ್ರು ದುಡಿಯಂತಹ 700, 300 ರೂಪಾಯಿದಿಂದ ಏನಾಗ್ಬೇಕಾಗಿರಂಗಿಲ್ಲ. ನೀವು ಕೊಡೋದು ಒಂದು ಕಡಿಮೆ ಮಾಡ್ರಿ, ಅವ್ರಿಗೆ ತಿನ್ಸೋದು ಒಂದು ಕಡಿಮೆ ಮಾಡ್ರಿ. ನಮ್ಮ ಶಾಲೆ ಒಳಗೆ ಆರಾಮ್ ಊಟ ಇರ್ತತಿ, ಹಣ್ಣು ಕೊಡ್ತಾರ, ಮೊಟ್ಟೆ ಕೊಡ್ತಾರ, ಬಟ್ಟೆ ಕೊಡ್ತಾರ, ಶೂಸ್ ಕೊಡ್ತಾರ. ಯಾಕೆ ಇದನ್ನ ತಂದಿಲ್ಲ ಅಂತಂದೇಳಿ ನಾವು ಯಾವ ಶಿಕ್ಷಕರು ಯಾವ ಮಕ್ಕಳಿಗೆ ಹೊಡೆದಿಲ್ಲ. ಇವತ್ತಿನ ದಿವಸ ನೀವು ಇದನ್ನ ಹಾಕೊಂಡ್ಬರಾಕಬೇಕು, ಇದನ್ನ ಮಾಡಾಕಬೇಕಂತಂದೇಳಿ ಏನೋ ಒಂದು ಮಾತು ಯಾವಾಗಾರ ಒಂದ್ಸಲ ಹೇಳಿರ್ತೇವೆ ಅಷ್ಟ. ಆದ್ರೆ ಯಾವ ಮಕ್ಕಳಿಗೆ ನಾವು ಹಿಂಸೆ ಕೊಟ್ಟಿರಂಗಿಲ್ಲ. ಬಂದು ಕಲಿತ್ ಹೋದ್ರೆ ಸಾಕು ಅನ್ನೋ ರೀತಿಯೊಳಗೆ ನಾವು ಇರ್ತೀವಿ. ಆದ್ರೂ ರಜಾ ಮಾಡ್ಬಿಡ್ತಾರೆ ಮಕ್ಕಳು. ಅವರು ಜಾಂಡ್ರ ಮಕ್ಕಳ ರಜಾ ಮಾಡ್ತಾರೆ. ನಾ ಜಾಂಡ್ರು ದಡ್ರು ಅಂತಂದೇಳಿ ನಾನು ಇಲ್ಲಿ ಐಡೆಂಟಿಫಿಕೇಶನ್ ಮಾಡಾಕ್ತಿಲ್ಲ. ಆದ್ರೆ ಏನಾಗ್ತತಿ ಅಂದ್ರೆ ಅವರದ್ದು ಅವತ್ತಿನ ಕಲಿಕೆ ಏನಾಗ್ತತಿ, ಮೊಟಕು ಆಗ್ತತಿ. ನಾವು ಹೌದಪ್ಪ ಶನಿವಾರ ದಿವಸ ಎಕ್ಸ್ಟ್ರಾ ಕ್ಲಾಸ್ ಇಟ್ಕೊಂತೀವಿ, ಭಾನುವಾರ ದಿವಸ ಎಕ್ಸ್ಟ್ರಾ ಕ್ಲಾಸ್ ಇಟ್ಕೊಂತೀವಿ. ಇಲ್ಲ, ಭಾನುವಾರ ನಿಮ್ಗೆ ಏನಾರ ವೈಯಕ್ತಿಕ ಕೆಲಸ ಇದ್ರೆ ಕರ್ಕೊಂಡು ಹೋಗ್ರಿ, ಬ್ಯಾಡ ಅನ್ನಲ್ಲ. ಆದ್ರೆ ಪದೇ ವಾರಾನ್ಗಟ್ಲೆ ತಿಂಗಳಾಗಂಟ್ಲೆ ಮಕ್ಕಳನ್ನ ಏನ್ ಮಾಡ್ಬೇಡ್ರಿ, ರಜಾ ಮಾಡ್ಬೇಡ್ರಿ ಅನ್ನೋದನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂತೇನೆ. ಅಂದ್ರ ಬಾಲ್ಯ ಕಾರ್ಮಿಕ ಪದ್ಧತಿ ಏನೈತಲ್ಲ ಅದಕ್ಕೆ ತುಂಬಾ ಕೆಟ್ಟದಾದ ಪರಿಣಾಮಗಳಿದಾವ್ರಿ. ಅದಕ್ಕಾಗಿ ಸೆಕ್ಷನ್ಸ್ಗಳದಾವು, ಅದಕ್ಕಾಗಿ ಕಾಯ್ದೆ ಕಾನೂನುಗಳದಾವು. ಇಲ್ಲಿ ನಮ್ಮೂರೊಳಗ ಒಂದ್ ಸ್ವಲ್ಪ ಇಲ್ಲೇ ಕವಳಿ ಗದ್ದಿ ಕರ್ಕೊಂಡು ಹೋಗ್ಬೋದು. ಹೊರಗಡೆ ಬೆಂಗಳೂರಂತ ಸಿಟಿಗಳಲ್ಲಿ ಏನ್ ಮಾಡ್ತಾರ, ದೊಡ್ಡ ದೊಡ್ಡ ಭಯಾನಕವಾದ ಫ್ಯಾಕ್ಟ್ರಿಗಳಲ್ಲಿ, ಕಬ್ಬಣದ ಫ್ಯಾಕ್ಟ್ರಿ ಅಲ್ಲಿ ಕರ್ಕೊಂಡು ಹೋಗ್ತಿರ್ತಾರ. ಇಲ್ಲೇ ರಾಯಚೂರಲ್ಲಿ ಹೋದ್ರ ವಿದ್ಯುತ್ ಸ್ಥಾವರ ಕಂಪ್ನಿ ಐತಿ, ಅಲ್ಲಿ ಕರ್ಕೊಂಡು ಹೋಗಿದಾರ.
ಕೈಗಾದ ಹತ್ರ ಕಲ್ಲು ಗಣಿ ಐತಿ, ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ನಾವೆಲ್ಲ ರಿಪೋರ್ಟ್ಸ್ ತೆಗೆದು ನೋಡಿದಾಗ ನಿನ್ನೆ ಅನೇಕ ಮಕ್ಕಳುಗಳಿಗೆ ಭಯಾನಕವಾದಂತಹ ಆಘಾತಗಳಾಗಿದ್ದವ್ರಿ. ಅಂದ್ರೆ ಆ ಮಕ್ಕಳಿಗೆ ಆ ಕಲ್ಲಿಂದ ಇದನ್ನ ಕಡಿತಿರ್ತಾರಲ್ರಿ, ಅದು ಏನಂತಾರ್ರಿ, ಕಲ್ಲಿನ ಬಂಡೆ ಇರ್ತದಲ್ಲ, ಕೋರೆ, ಕಲ್ಲಿನ ಕೋರೆಗಳನ್ನ ಕಡಿಬೇಕಾರ ಬಾಂಬ್ಗಳನ್ನ ಹಾಕ್ತಾರಂತ. ಆ ಬಾಂಬ್ಗಳು ಹಾಕಿದಾಗ ಸಿಡೋದು ಎಷ್ಟೋ ಮಕ್ಕಳ ಕೈ ಕಾಲು ಕಟ್ಟಾಗಿ ಅಂಗವಿಕಲರಾಗಿದ್ದಾವಂತ ಮಕ್ಕಳು. ಅದಕ್ಕೆ ಯಾರು ಹೊಣೆಗಾರರು? ಒಂದ್ಸಲ ಕೈ ಕಟ್ಟಾದ್ರೆ ನಮಗೆ ಜೋಡ್ಸಕ್ ಬರ್ತದೆ, ಜೀವ ಅಂದ್ರೂ ಕೊಡ್ತೇವೆ, ತಂದೆ ತಾಯಿಗಳು ಜೀವ ಕೊಡ್ತಾರೆ, ಇಲ್ಲ ಅನ್ನಲ್ಲ. ಆದ್ರೆ ಅವ್ರಿಗೆ ರೂಪ್ಸಕ್ ಆಗ್ತದೆ ಜೀವನಾನ. ಕೈ ಕಾಲು ಕಟ್ಟಾದ್ರೆ ಮಾಡ್ಸಕ್ಕಾಗುತ್ತ? ಪಾಪ ಪ್ರತಿಯೊಂದು ಮಗುವಿಗೂ ಜೀವಿಸೋ ಹಕ್ಕೈತಿ. ಅಂತ ಕಠಿಣವಾದಂತ ಕಾರ್ಯಗಳಿಗೆ ಮಕ್ಕಳನ್ನ ಕಳಿಸ್ಬೇಡ್ರಿ. ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಶಿಕ್ಷಣ ಕೊಡ್ರಿ. ಯಾರು ಈಗ ಫಸ್ಟಿನಂಗ 5, 6, 10 ಜನ ಮಕ್ಕಳನ್ನ ಮಾಡ್ಕೊಳಕತ್ತಿಲ್ಲ. ಎಲ್ಲರೂ ಏನ್ ಮಾಡ್ತಿದ್ರಿ, 2, 3, 4 ಮಕ್ಳು ಇರ್ತಿದ್ದವು. ಒಳ್ಳೆ ಶಿಕ್ಷಣ ಕೊಡಿಸ್ರಿ. ಈಗೆಲ್ಲ ಗೋರ್ಮೆಂಟ್ ಹೌದಪ್ಪ, ಫಸ್ಟಿಗೆಲ್ಲ ಇತ್ತಂತ, ನಮ್ಮ ಅಜ್ಜ ಮುತ್ತಾರ ಕಾಲದಾಗ ಏನಿತ್ತಂತ, ಊಟ ಮಾಡೋಸೋದು ಕಷ್ಟ ಇತ್ತಂತ. ಅಂದ್ರ ಅವಾಗೆಲ್ಲ ಅಕ್ಕಿ ಬೇಳೆ ಹಿಂಗ್ ರೇಷನ್ ಕೊಡ್ತಿರ್ಲಿಲ್ಲ. ಎಲ್ಲರ ಕೆಲ್ಸಕ್ಕೆ ಹೋದಾಗ ದುಡ್ಡಿನ ಬದಲಾಗಿ ಏನ್ ಕೊಡ್ತಿದ್ರಂತ, ಅಕ್ಕಿ ಬ್ಯಾಳಿ ಕೊಡ್ತಿದ್ರಂತ. ಅದನ್ನ ತಂದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಊಟ ಮಾಡ್ಸೋದಿತ್ತು. ಈಗ ಯಾರಿಗೂ ಊಟಕ್ಕೆ ವಜ್ಜಿ ಇಲ್ಲ, ದೊಡ್ಡವ್ರಿಗಿಲ್ಲ ಸಣ್ಣವ್ರಿಗಿಲ್ಲ. ಮಕ್ಕಳಿಗೆ ಶಾಲಾ ಊಟ ಸಿಗ್ತತಿ, ದೊಡ್ಡವ್ರಿಗೆ ಏನಾಗ್ತತಿ, ನ್ಯಾಯಬೆಲೆ ಅಂಗಡಿಗಳಲ್ಲಿ ಧಾನ್ಯಗಳು ಸಿಗ್ತಾ ಇದಾವೆ. ಊಟಕ್ಕೆ ಸಮಸ್ಯೆ ಇಲ್ಲ. ಶಿಕ್ಷಣ ಒಂದು ಕೊಡ್ರಿ. ಶಿಕ್ಷಣ ಒಂದು ಕೊಡ್ಸೋದ್ರಿಂದ ಏನಾಗ್ತತಿ, ಅವ್ರ ಭವಿಷ್ಯ ರೂಪಗೊಳ್ತತಿ, ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಡ್ತತಿ. ನೀವ ನೋಡಿರ್ತೀರಿ, ಈಗ ಯಾರು ಅವಿದ್ಯಾವಂತರು ಇಲ್ಲ, ನಿಮ್ ಸುತ್ತಮುತ್ತಲು ನೋಡ್ಕೊಂಡಿರ್ತೀರಿ. ಒಬ್ಬ ಮಗ ಹೊಲಕ್ಕೆ ಹೋಗಿ ವ್ಯವಸಾಯ ಮಾಡಕ್ ನಿಂತ್ಕೊಂಡ ಅಂದ್ರೆ ಅದ ಅವರಲ್ಲೇ ಇದ್ದಾನ ಒಬ್ಬ ಮಗ ಡ್ರೈವರ್ ಆದ ಇಟ್ಕೊಳ್ರಿ, ಟೀಚರ್ ಆದ ಇಟ್ಕೊಳ್ರಿ, ಏನಾರ ಒಂದು ನೌಕರಿ ತಗೊಂಡ ಇಟ್ಕೊಳ್ರಿ. ಅವ್ರ ಜೀವನ ಶೈಲಿ ಹೆಂಗಿರ್ತತಿ, ನಿಮ್ ಜೀವನ ಶೈಲಿ ಹೆಂಗಿರ್ತತಿ ನೋಡ್ಕೊಳ್ರಿ. ಎಲ್ಲರಿಗೂ ನಾನು ನೌಕರಿನ ಮಾಡ್ಬೇಕಂತ ಹೇಳಕತ್ತಿಲ್ಲ. ಓದಿದರ್ದು ಜೀವನ ಶೈಲಿ ಯಾವ ತರ ಇರ್ತತಿ, ಓದ್ದೇ ಇರೋಂಥದ್ದು ಹಳ್ಳಿಗಾಡಾಗ್ತತಿ. ಅನೇಕ ಜನಗಳು ಜ್ಞಾನ ಇಲ್ದನ ಏನೇನೋ ಮಾತಾಡ್ತಿರ್ತಾರ. ಶಿಕ್ಷಣ ಕೊಡ್ಸೋದ್ರಿಂದ ಅವ್ರೇನ್ ಮಾಡ್ತಿರ್ತಾರಂದ್ರ ಚಂದಾಗ ಅವ್ರ ಜೀವನ ರೂಪಿಸ್ಕೊಂತಾರ. ಮಕ್ಕಳು ಕೂಡ ಅವ್ರಿಗೆ ಹೆಲ್ಪ್ ಆಗ್ತೈತೆ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ವಿಕಲಚೇತನ ಮಕ್ಕಳು, ವಿಶೇಷ ಮಕ್ಕಳೇನು ಇರ್ತಾವಲ್ಲ, ಅವ್ರಿಗೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾದ ತರಬೇತಿಗಳನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ತರಬೇತಿಯನ್ನ ಕೊಟ್ಟು ಮಕ್ಕಳಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಓದಿಸುವಂತ ಸಾಮಗ್ರಿಗೂ ಕೂಡ ಸಪ್ಲೈ ಆಗ್ತಾ ಇದಾವೆ. ನಮ್ಮ ಶಾಲೆಯಲ್ಲೂ 2 ಮಕ್ಕಳಿದಾವಂತ ಸರ್ ತಿಳಿಸಿದ್ರು. ಆ ಮಕ್ಕಳಿಗೂ ಸಂಬಂಧಪಟ್ಟಂತೆ ಕಲಿಕೋಪಕರಣಗಳು ಬಂದಿದ್ದವು. ಅಂತವೇನಾರ ಮಕ್ಕಳಿದ್ರ ಪೇರೆಂಟ್ಸ್ ಸಾಧ್ಯ ಆದಷ್ಟು ಅವ್ರನ್ನ ಶಾಲೆಗೆ ಬಿಟ್ಟು ಹೋಗೋ ವ್ಯವಸ್ಥೆಯನ್ನ ಮಾಡ್ಕೊಡ್ರಿ. ಚೆನ್ನಾಗಿರೋ ಮಕ್ಕಳನ್ನು ಕೂಡ ಶಾಲೆಗೆ ಕಳಿಸ್ರಿ, ವಿಕಲಚೇತನೂ ಶಾಲೆಗೆ ಕಳಿಸ್ರಿ. ಆಮೇಲೆ ಇನ್ನೊಂದು ಸಹಾಯವಾಣಿ ಇದೆ, ಇನ್ನೊಂದು ಕಾಯ್ದೆ ಇದೆ, ಪೋಕ್ಸೋ ಕಾಯ್ದೆ ಅಂತಂದು. ಈಗಿನ ದಿನಮಾನಗಳಲ್ಲಿ ಅತಿ ಹೆಚ್ಚಾಗಿ ಇದನ್ನ ಕಾನೂನು ಏನಾಗಿದೆ, ಕಠಿಣ ಕ್ರಮಗಳನ್ನ ತಗೊಂತ ಬರ್ತಿದ್ದಾರೆ. ಅಂದ್ರೆ ಶಾಲೆಯಲ್ಲಿ ಅಷ್ಟೇ ಅಲ್ಲದನ ಎಲ್ಲಾದ್ರೂ ಹೆಣ್ಣು ಮಕ್ಕಳಿಗಾಗಿರ್ಬೋದು, ಗಂಡು ಮಕ್ಕಳಿಗಾಗಿರ್ಬೋದು ಲೈಂಗಿಕ ಕಿರುಕುಳಗಳು ಕೊಡ್ತಾ ಇದ್ರೆ ಅವರಿಗೆ ನಾವೇನ್ ಮಾಡ್ಬೇಕಂದ್ರ ಕಠಿಣವಾದ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಸರ್ಕಾರ ನಮಗೆ ಆದೇಶಗಳನ್ನ ಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ಶಾಲೆಯಲ್ಲೂ ಕೂಡ ಏನ್ ಮಾಡಿದೀವಿ, ಪೋಕ್ಸೋ ಕಾಯ್ದೆಯ ಅನುಗುಣವಾಗಿ ಪ್ರಮುಖರನ್ನು ನಮ್ಮ ಶಾಲೆಯ ಮುಖ್ಯಸ್ಥರೇ ಪ್ರಧಾನರಾಗಿರ್ತಾರ. ಅದ್ರ ಜೊತೆಗೆ ಪ್ರತಿಯೊಬ್ಬ ಶಿಕ್ಷಕರು ಹೊಣೆಗಾರರಾಗಿರ್ತಾರ. ಪ್ರತಿಯೊಂದು ಮಗುವಿನ ಜವಾಬ್ದಾರಿ ನಮ್ಮ ಶಿಕ್ಷಕರ ಮೇಲೆ ಇರ್ತದೆ. ಪೋಷಕರಿಗೆ ಹೇಳ್ಬೇಕಂದ್ರೆ ಏನಪ್ಪಾ, ನೀವಷ್ಟೇ ಶಾಲೆ ಕಳಿಸ್ಬಿಟ್ಟು ಬಿಡಂಗಿಲ್ಲ, ಆ ಮಕ್ಕಳು ಶಾಲೆಗೆ ಬಂದಾರ ಅಂದ್ರ ಆ ಮಕ್ಕಳ ಜವಾಬ್ದಾರಿ ಏನಾಗಿರ್ತದೆ ಅಂದ್ರ ನಮ್ಮ ಮೇಲೆ ಇರ್ತತಿ. ಅವ್ರನ್ನ ನಾವು ಮನೆಗೆ ಕಳ್ಸೋವರೆಗೂ ನಾವು ಜವಾಬ್ದಾರಾಗಿರ್ತೀವಿ. ಆಮೇಲೆ ಯಾವುದೇ ರೀತಿ ಕಿರುಕುಳ ಆಗಿರ್ಲಿ, ಯಾವುದೇ ರೀತಿ ಲೈಂಗಿಕ ದೌರ್ಜನ್ಯಗಳು ಆಗ್ತಾ ಇರ್ಲಿ, ಅವ್ರಿಗೆಲ್ಲ ಏನ್ ಮಾಡಿದಾರೆ ಅಂದ್ರ ಗೌರ್ಮೆಂಟ್ ಇಂದ ಸಹಾಯವಾಣಿಯನ್ನ ಕೊಟ್ಟಿದ್ದಾರೆ. ಮಕ್ಕಳ ಸಹಾಯವಾಣಿ ಏನೈತಪ್ಪ, 1098. ಅದನ್ನ ಇನ್ನೊಂದ್ ತರ ಹೇಳ್ಬೋದು, ಹೆಂಗೆ ಹೇಳ್ತೀರಾ? 10, 9, 8. ನಿಮಗೆ ಯಾರ ಕಡೆಯಿಂದ ನಾನು ಬಾಲ್ಯ ಕಾರ್ಮಿಕರಾಗಿ ನಿಮ್ಮ ಮನ್ಯಾಗ ಜಾಸ್ತಿ ಕೆಲಸ ಕೊಟ್ಟು ಹೊಲಕ್ಕ ಶಾಲೆಗೆ ಕಳ್ಸಾಕತ್ತಿಲ್ರಿ, ಹೊಲಕ್ಕೆ ಕಳ್ಸಾಕತ್ತಾರ ಅಂದ್ಬಿಟ್ರೆ ಫೋನ್ ಹಚ್ಬಿಡ್ರೆ 10, 9, 8ಕ್ಕೆ ಬಂದು ಏನ್ ಮಾಡ್ಬೇಕ ಮಾಡ್ತಾರ ಪೊಲೀಸರು. ವಿತಿನ್ ಎಷ್ಟು 24 ಗಂಟೆ ಒಳಗ ಬಂದು ಏನ್ ಮಾಡ್ಬೇಕಂತ ಮಾಡ್ತಾರ. ನಾ ಹೇಳಿದ ಅರ್ಥ ಆಯ್ತಾ? ಏನ್ ಮಾಡ್ಬೇಕು? ಮತ್ತೆ ಸುಮ್ನೆ ಫೋನ್ ಹಚ್ಚಿ ಮಾಡಿರಿ, ಹಂಗೆಲ್ಲ ಮಾಡೋದಿರಂಗಿಲ್ಲ.
ನೋಡ್ರಿ ಕಿರುಕುಳ ಕೊಟ್ಟು ಇಲ್ಲ ಜಾಣದಾರಿ ಸರ್ ಹಂಗ್ ಮಾಡಲ್ಲ. ಆಯ್ತಮ್ಮ, ಇಷ್ಟೇ ಹೇಳ್ಕಂತ ಇರೋದು. ನಿಮ್ಮ ಪೋಷಕರಿಗೆ ಏನ್ ಹೇಳ್ರಿ, ನಾವು ಶಾಲೆ ಬಿಡ್ಸಕ್ ಹೋದ್ರೆ ಬಿಡಿಸ್ಬೇಡ್ರಿ, ಶನಿವಾರ ಭಾನುವಾರ ಇರ್ತತಿ, ಬರ್ತೇವಿ ನಾವು, ನಿಮ್ಗೂ ಹೆಲ್ಪ್ ಮಾಡ್ತೀವಿ, ಆಮೇಲೆ ನಮಗೆ ಓದಿಸ್ರಿ, ಕಿರುಕುಳ ಕೊಡಕ್ ಹೋಗ್ಬೇಡ್ರಿ. ನಿಮಗೆ ಎಷ್ಟು ಬುಕ್ಸ್ ಇದಾವ ಅದೇ ಬುಕ್ಸ್ ಅಲ್ಲಿ ಓದಿಸ್ತಿರ್ತೇವಿ, ಆಯ್ತಾ? ಚೆನ್ನಾಗಿ ಓದ್ಬೇಕು. ಯಾರ ಕಥೆಯನ್ನ ಹೇಳಿದೆ ನಾನೀಗ? ನೆಹರುದ್ ಹೇಳ್ರಿ. ಮತ್ತೆ ಯಾರು? ಡಾಕ್ಟರ್ ಆನಂದಿಬಾಯಿ ಜೋಶಿ ಅವ್ರ ಕಥೆಯನ್ನ ಹೇಳಿದೆ. ಅಂದ್ರ ಬಾಲ್ಯ ವಿವಾಹ ನೀವು ಮಾಡ್ಕೊಳೋದು ತಪ್ಪು ಅಂತ ನಿಮ್ ತಂದೆ ತಾಯಿಗಳಿಗೆ ತಿಳಿಸಿ ಹೇಳ್ರಿ. ಅವ್ರು ಬಂದಿಲ್ಲ, ನಿಮ್ಮ ತಂದೆ ತಾಯಿಗಳಿಗೆ ತಿಳಿಸಿ ಹೇಳ್ರಿ ಅಂತ ಹೇಳ್ತಾ ಈ ವೇದಿಕೆಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ನಾನು 2 ಮಾತುಗಳ ವಿರಾಮ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.